ನೀವು ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್, ನಾನು ರೂಪಾ. ಹಾಗೂ ನೀವು ನೋಡ್ತಾ ಇದ್ದೀರಾ ನಮ್ಮ ಕನ್ನಡ ಚಾನಲ್ ಆದ ಸ್ಮಯ ಕಲಿಕೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋದಲ್ಲಿ ಅಧಿಕ ಮಾಸದಲ್ಲಿ ಕೊಡುವಂಥ ದಾನಗಳ ಬಗ್ಗೆ ತಿಳಿಸ್ತಾ ಇದ್ದೀನಿ. ಮುಖ್ಯವಾಗಿ ಯಾವ ಯಾವ ದಾನಗಳನ್ನು ಕೊಡಬೇಕು, ಹೇಗೆ ಕೊಡಬೇಕು ಅಂತ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆಯೇ ಯಾವ ಯಾವ ದಿನಗಳಲ್ಲಿ ಕೊಟ್ಟರೆ ಶ್ರೇಷ್ಠ, ಅಂದರೆ ಯಾವ ದಿನ ಶ್ರೇಷ್ಠ ದಾನ ಕೊಡೋದಕ್ಕೆ ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ನಿಮಗೂ ಕೂಡ ಮುಂಚೆನೇ ತಯಾರಿ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ, ಮತ್ತು ದಾನಗಳನ್ನು ಕೊಡೋದಕ್ಕೆ ಮತ್ತು ರೆಡಿ ಮಾಡ್ಕೊಳ್ಳೋದಕ್ಕೂ ಕೂಡ ಸರಿ ಹೋಗುತ್ತೆ. ಅದಕ್ಕೋಸ್ಕರ ದಾನಗಳ ಬಗ್ಗೆ ಡೈಲಿ ವಿಡಿಯೋನ ಮಾಡಿ ನಿಮಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇದಾದಮೇಲೆ ನಿಮಗೆ ಪೂಜೆಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ಒಂದಿಷ್ಟು ದಾನಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ದಾನಗಳಲ್ಲಿ ಮುಖ್ಯವಾದದ್ದು ಅಧಿಕ ಮಾಸದಲ್ಲಿ ಕೊಡೋ ಅಂಥದ್ದು ಶ್ರೇಷ್ಠವಾದ ದಾನ ಅಂತ ಕರೆಸ್ಕೊಳ್ಳೋ ಯಾವ ದಾನ ಅಂತ ಅಂದರೆ ಅಪೂಪ ದಾನ. ಅಪೂಪ ದಾನ ಅಂತೀವಿ. ಅಪೂಪ ದಾನಕ್ಕಿಂತ ಶ್ರೇಷ್ಠವಾದ ಅಧಿಕ ಮಾಸದಲ್ಲಿ ಇನ್ನೊಂದಿಲ್ಲ. ಅಷ್ಟೂ ಪುಣ್ಯ ಬರುತ್ತೆ, ಮಹಾ ಪುಣ್ಯ ಅದರಿಂದ ನಮಗೆ ಸಿಗುತ್ತೆ. ಹಂಗಾಗಿ ಅಧಿಕ ಮಾಸದಲ್ಲಿ ಕೊಡುವಂಥ ಅಪೂಪ ದಾನ ಅಥವಾ ಅತಿರಸ ಅಂತಾರೆ. ಅಪೂಪ ಅಂತ ಕರೆಯೋದೇ ಶ್ರೇಷ್ಠ. ಹಾಗಾಗಿ ಅಪೂಪ ದಾನಕ್ಕೆ ಎಷ್ಟು ಮಹತ್ವ ಇದೆ ಅಂತಲೂ ಕೂಡ ತಿಳ್ಕೊಳ್ಳೋಣ. ಅಪೂಪ ದಾನವನ್ನು ಮಾಡಿದ್ರೆ ಅಪೂಪದಲ್ಲಿ ಎಷ್ಟು ಛಿದ್ರಗಳು ಇರುತ್ತೋ, ಅಂದರೆ ಹೋಲ್ ಥರ ಇರುತ್ತೋ, ಅದರ ಎಷ್ಟು ಛಿದ್ರಗಳು ಇರುತ್ತೋ ಅಷ್ಟೂ ಕಾಲ ನಮಗೆ ಸ್ವರ್ಗವಾಸ ಆಗುತ್ತೆ ಅಂತ ಹೇಳ್ತಾರೆ. ಸ್ವರ್ಗವಾಸ ಆಗುತ್ತೆ ಅಂತ ಹೇಳೋದು ಮರಣದ ನಂತರ. ಹಂಗಾಗಿ ತುಂಬನೇ ಶ್ರೇಷ್ಠವಾದಂತಹ ದಾನ ಅಪೂಪ ದಾನ. ಇದು ಮೊದಲನೇ ದಾನ. ಇನ್ನು ಇದನ್ನು ಬಿಟ್ಟು ಇನ್ನೂ ಬೇರೆ ದಾನ ಕೂಡ ಇದೆ, ಮಾಡ್ಕೋಬೋದು. ಮುಖ್ಯವಾಗಿ ಮಾಡುವಂಥ ದಾನ, ತುಂಬನೇ ಮುಖ್ಯವಾಗಿ ಪ್ರಾಮುಖ್ಯತೆ ಕೊಡುವಂಥದ್ದು ದಾನಗಳಲ್ಲಿ ಅಂದರೆ ಅಪೂಪ ದಾನಕ್ಕೆ ಮೊದಲು ಪ್ರಿಫರೆನ್ಸ್ ಕೊಡಬೇಕು. ಹಾಗಾಗಿ ಮೊದಲನೇದಾಗಿ ನಾನು ಅಪೂಪ ದಾನದ ಬಗ್ಗೆ ತಿಳಿಸ್ತಾ ಇದ್ದೀನಿ. ಅತಿರಸದ ದಾನ ತುಂಬನೇ ಶ್ರೇಷ್ಠವಾದಂತಹ ದಾನ. 33 ಅಪೂಪಗಳನ್ನು ದಾನವಾಗಿ ಕೊಡಬೇಕು. ಯಾವುದರಲ್ಲಿ ಕೊಡಬೇಕು ಅಂತ ಅಂದರೆ ಬೆಳ್ಳಿ ಪಾತ್ರೆನಲ್ಲಿ ಕೊಡ್ಬೋದು, ಅಥವಾ ಬೆಳ್ಳಿ ತಟ್ಟೆನಲ್ಲಿ ಕೊಡ್ಬೋದು. ಶಕ್ತಿ ಇರೋರು ನಾನು ಹೇಳ್ತಿರೋದು. ಇನ್ನು ಹಿತ್ತಾಳೆ ತಟ್ಟೆ, ಹಿತ್ತಾಳೆ ಪಾತ್ರೆಗಳಲ್ಲೂ ಕೂಡ ಕೊಡ್ಬೋದು. ತಾಮ್ರದಲ್ಲೂ ಕೂಡ ಕೊಡ್ಬೋದು, ಕಂಚಿನಲ್ಲೂ ಕೂಡ ಕೊಡ್ಬೋದು. ಕಂಚಿನಲ್ಲಿ ಕೊಡೋದು ತುಂಬಾ ಶ್ರೇಷ್ಠವಾದದ್ದು. ಕಂಚಿ ಪಾತ್ರೆಯಲ್ಲಿ ದಾನವನ್ನು ಕೊಡ್ಬೋದು. ಅಪೂಪಗಳನ್ನು ಮಾಡಿಬಿಟ್ಟು ತುಪ್ಪದಲ್ಲಿ ಮಾಡಿದ್ರೆ ತುಂಬಾ ಶ್ರೇಷ್ಠವಾದದ್ದು. ಕೆಲವರು ಸ್ವಲ್ಪ ತುಪ್ಪ ಎಣ್ಣೆ ಮಿಕ್ಸ್ ಮಾಡಿ ಮಾಡ್ತಾರೆ, ಕೆಲವರು ಬರೀ ಎಣ್ಣೆನಲ್ಲೇ ಮಾಡ್ತಾರೆ, ಕೆಲವರು ಬರೀ ತುಪ್ಪದಲ್ಲೇ ಮಾಡ್ತಾರೆ. ನಿಮ್ಮ ಅನುಕೂಲ ಹೇಗಾದರೂ ಕೂಡ ಮಾಡ್ಕೋಬೋದು. ತುಪ್ಪದಲ್ಲಿ ಮಾಡಿದ್ರೆ ತುಂಬಾ ಶ್ರೇಷ್ಠವಾದದ್ದು. ಹಾಗಾಗಿ 33 ಅಪೂಪಗಳನ್ನು ಶಕ್ತಿಗೆ ಅನುಸಾರ ಯಾವುದ್ರಲ್ಲಾದರೂ ಪರವಾಗಿಲ್ಲ, ತಟ್ಟೆಯಲ್ಲಿ ಅಥವಾ ಬಟ್ಲಲ್ಲಿ ಇಟ್ಬಿಟ್ಟು ನೀವು ಅದ್ರ ಮೇಲೆ ಒಂದು ಏನಾದರೂ ಮುಚ್ಚಿಟ್ಬಿಟ್ಟು ದೇವರಿಗೆ ಸಮರ್ಪಣೆಯನ್ನು ಮಾಡಬೇಕು. ಮೊದಲು ಸಂಕಲ್ಪವನ್ನು ಮಾಡಿಕೊಂಡು ದಾನವನ್ನು ಮಾಡಬೇಕು. ಹುಣ್ಣಿಮೆ ದಿನನೂ ಕೂಡ ಮಾಡ್ಕೋಬೋದು. ಹುಣ್ಣಿಮೆ ಒಳಗಡೆ ದಾನವನ್ನು ಕೊಟ್ಬಿಡಬೇಕು. ಹುಣ್ಣಿಮೆ ನಂತರ ಮುತ್ತೈದೆಯರು ಅಪೂಪವನ್ನು ದಾನವಾಗಿ ಕೊಡೋ ಹಾಗಿಲ್ಲ. ಪರ್ಟಿಕ್ಯುಲರ್ ಆಗಿ ನಾನು ಹೇಳ್ತಾ ಇದ್ದೀನಿ, ಅತಿರಸದ ದಾನದ ಬಗ್ಗೆ ಹೇಳ್ತಾ ಇದ್ದೀನಿ. ಇದನ್ನು ಮಾತ್ರ ಮುತ್ತೈದೆಯರು ಹುಣ್ಣಿಮೆ ಒಳಗಡೆ ದಾನವನ್ನು ಕೊಟ್ಬಿಡಬೇಕು. ವಿಧವಾ ಸ್ತ್ರೀಯರು ಹುಣ್ಣಿಮೆ ನಂತರ ದಾನವಾಗಿ ಕೊಡಬೇಕು. ವಿಧವಾ ಸ್ತ್ರೀಯರು ಹುಣ್ಣಿಮೆ ಒಳಗಡೆ ಅವರು ಕೊಡೋದಕ್ಕೆ ಬರೋದಿಲ್ಲ ಅಪೂಪ ದಾನವನ್ನು. ಇನ್ನು ಹುಣ್ಣಿಮೆ ನಂತರ ಅಂದರೆ ಕೃಷ್ಣ ಪಕ್ಷದಲ್ಲಿ ವಿಧವಾ ಸ್ತ್ರೀಯರು ಅಪೂಪವನ್ನು ದಾನವಾಗಿ ಕೊಡ್ಬೋದು. ಅಪೂಪವನ್ನು ಮಾಡಿಬಿಟ್ಟು ಶುದ್ಧವಾಗಿ ಮಾಡಿಬಿಟ್ಟು ನಂತರ ಅದ್ರ ಮೇಲೆ ದಕ್ಷಿಣೆಯನ್ನು ಇಟ್ಬಿಟ್ಟು ಬ್ರಾಹ್ಮಣರಿಗೆ ಕೊಡ್ಬೋದು. ಅದಕ್ಕೋಸ್ಕರ ವಿಧವಾ ಸ್ತ್ರೀಯರು ಹುಣ್ಣಿಮೆ ನಂತರ ದಾನಗಳನ್ನು ಕೊಡ್ಬೋದು, ಅಂದರೆ ಅಪೂಪ ದಾನವನ್ನು ಕೊಡ್ಬೋದು. ಇನ್ನು ದಾನಗಳನ್ನು ಕೊಡೋದಕ್ಕೆ ಯಾವ ಯಾವ ದಿನಗಳು ಶ್ರೇಷ್ಠವಾದದ್ದು ಅಂತ ತಿಳ್ಕೊಳ್ಳೋಣ. ಇನ್ನು ಬೇರೆ ಬೇರೆ ದಾನಗಳನ್ನು ಕೊಡೋದಕ್ಕೆ ಯಾವ ದಿನಗಳು ಶ್ರೇಷ್ಠವಾದದ್ದು ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ಶುಕ್ಲ ಪಕ್ಷದ ದ್ವಾದಶಿ, ಹಾಗೆಯೇ ಕೃಷ್ಣ ಪಕ್ಷದ ದ್ವಾದಶಿ. ಶುಕ್ಲ ಪಕ್ಷದ ದ್ವಾದಶಿ ಅಥವಾ ಕೃಷ್ಣ ಪಕ್ಷದ ದ್ವಾದಶಿ ದಿನ ದಾನಗಳನ್ನು ಕೊಡ್ಬೋದು. ಮತ್ತು ಶುಕ್ಲ ಪಕ್ಷದ ಹುಣ್ಣಿಮೆ, ಇದೂ ಅಷ್ಟೇ ಶ್ರೇಷ್ಠವಾದದ್ದು ದಿನ. ನಂತರ ನವಮಿ, ಶುಕ್ಲ ಪಕ್ಷದ ನವಮಿ ಆಗಿರ್ಬೋದು, ಕೃಷ್ಣ ಪಕ್ಷದ ನವಮಿ ಆಗಿರ್ಬೋದು. ಈ ದಿನಗಳಲ್ಲಿ ದೇವರಿಗೆ ಸಮರ್ಪಣೆಯನ್ನು ಮಾಡ್ಬೋದು. ನಂತರ ದಾನವನ್ನು ಕೊಡಬೇಕು. ನಾವು ಸಂಕಲ್ಪ ಪೂರ್ವಕವಾಗಿಯೇ ನಾವು ಏನೇ ದಾನಗಳನ್ನು
ಪೂಜೆಗಳನ್ನು ಮಾಡ್ತೀವೋ ಅದರಿಂದ ನಮಗೆ ಫಲ ಸಿಗುತ್ತೆ. ಹಂಗಾಗಿ ದೇವ್ರಿಗೆ ಮೊದಲು ದಕ್ಷಿಣೆ ಸಹಿತ ಭಗವಂತನ ಮುಂದೆ ಇಟ್ಬಿಟ್ಟು ಸಂಕಲ್ಪ ಮಾಡಿಕೊಂಡು ನಂತರ ಬ್ರಾಹ್ಮಣರಿಗೆ ದಾನವನ್ನು ಕೊಡ್ಬೋದು. ಯಾರಿಗೆ ಕೊಡಬೇಕು ಅಂತ ಅಂದರೆ ಶ್ರೇಷ್ಠವಾದದ್ದು ಬ್ರಾಹ್ಮಣರಿಗೆ ಕೊಡುವಂಥದ್ದು. ವಸ್ತ್ರದ ಸಮೇತವಾಗಿ ಅಪೂಪ ದಾನವನ್ನು ಕೊಟ್ಟು ಆಶೀರ್ವಾದವನ್ನು ಪಡ್ಕೋಬಹುದು. ಇನ್ನು ಅಣ್ಣ ತಮ್ಮಂದರಿಗೆ ಕೊಡ್ಬೋದು, ಅಕ್ಕ ತಂಗಿಯರಿಗೆ, ಅಣ್ಣ ತಮ್ಮಂದರಿಗೆ ಈ ಒಂದು ಅಪೂಪ ದಾನವನ್ನು ಕೊಡ್ಬೋದು. ವಸ್ತ್ರ ಸಹಿತ ದಾನವನ್ನು ಮಾಡ್ಬೋದು. ಇನ್ನು ಅಳಿಯನಿಗೆ ಮಾಡೋದು ತುಂಬಾ ಶ್ರೇಷ್ಠ. ಮಗಳ ಗಂಡ ಅಳಿಯ ಇರ್ತಾರಲ್ವಾ, ಅಂಥ ಅಳಿಯಂದಿರಿಗೆ ಅಂಥವ್ರಿಗೆ ಅಪೂಪಗಳನ್ನು 33 ಅಪೂಪಗಳನ್ನು ವಸ್ತ್ರ ಸಹಿತ ದಾನವಾಗಿ ಕೊಡೋದು ತುಂಬಾ ಶ್ರೇಷ್ಠವಾದದ್ದು. ಹಾಗಾಗಿ ನಿಮ್ಮ ಅನುಕೂಲ ಬ್ರಾಹ್ಮಣರಿಗಾದರೂ ಕೊಡ್ಬೋದು, ಅಥವಾ ಅಣ್ಣ ತಮ್ಮಂದರಿಗಾದರೂ ಕೊಡ್ಬೋದು, ಅಥವಾ ಅಳಿಯಂದರಿಗಾದರೂ ಕೊಡ್ಬೋದು, ದಾನಗಳನ್ನು ಕೊಡ್ಬೋದು. ಇದು ಅಪೂಪ ದಾನ ಮೊದಲನೇದಾಗಿ ಕೊಡುವಂಥದ್ದು. ಅಧಿಕ ಮಾಸದಲ್ಲಿ ಶ್ರೇಷ್ಠವಾದ ದಾನ ಅಂತ ಕರೆಯಲಾಗುತ್ತೆ. ಅಪೂಪವನ್ನು ಹೇಗೆ ಮಾಡಬೇಕು ಅಂತಲೂ ಕೂಡ ಹೇಳ್ತೀನಿ. ತುಂಬಾ ಸುಲಭವಾಗಿ ಆರಾಮ್ಸೆ ಮಾಡ್ಕೋಬೋದು. ಮತ್ತು 33 ಅಪೂಪಗಳನ್ನು 33 ಬ್ರಾಹ್ಮಣರಿಗೂ ಕೂಡ ಕೊಡ್ಬೋದು. ಅಂದರೆ ಒಂದು ತಟ್ಟೆನಲ್ಲಿ 33 ಅಪೂಪಗಳನ್ನು ಇಟ್ಬಿಟ್ಟು ಆ ರೀತಿ 33 ದಾನಗಳನ್ನು ಕೊಡ್ಬೋದು. ಈಗ ಮರದ ಬಾಗಿಣ ಹೇಗೆ 33 ಕೊಡ್ಬೋದು, ಅದೇ ರೀತಿಯಾಗಿ ಅಪೂಪವನ್ನು ಸಹ 33 ಜನರಿಗೆ ಕೊಡ್ಬೋದು ಅಂತ ಹೇಳ್ತಾರೆ. ಈ ರೀತಿಯಾಗಿ ಮೊದಲನೇದಾಗಿ ಅಪೂಪ ದಾನ ಇದು ಶ್ರೇಷ್ಠವಾದಂತಹ ದಾನ. ನಂತರ ಈ ಒಂದು ದಾನಗಳನ್ನು ಅಂದರೆ ಯಾವುದೇ ರೀತಿ ದಾನಗಳೇ ಆಗಿರ್ಬೋದು, ಅಧಿಕ ಮಾಸದಲ್ಲಿ ಯಾವತ್ತು ಕೊಡೋದು ಶ್ರೇಷ್ಠ ಅಂತ ತಿಳ್ಕೊಳ್ಳೋಣ. ಅಪೂಪ ದಾನ ಬಂದ್ಬಿಟ್ಟು ಮುತ್ತೈದೆಯರಿಗೆ ಕೊಡೋದು ಹುಣ್ಣಿಮೆ ಒಳಗಡೆ ಕೊಡಬೇಕು, ಶುಕ್ಲ ಪಕ್ಷದಲ್ಲಿ. ಇನ್ನು ನವಮಿ ಆಗಿರ್ಬೋದು, ಇದು ನೀವು ಒಂದು ಕಡೆ ಬರೆದಿಟ್ಕೊಳ್ಳಿ ಯಾವ ತಿಥಿಗಳನ್ನು ನಾನು ಹೇಳ್ತಾ ಇದ್ದೀನಿ ಅಂತ. ಅಪೂಪ ದಾನಕ್ಕೆ ಮತ್ತು ಮುತ್ತೈದೆಯರು ಹುಣ್ಣಿಮೆ ಒಳಗಡೆ ಕೊಡಬೇಕು, ವಿಧವಾ ಸ್ತ್ರೀಯರು ಹುಣ್ಣಿಮೆ ನಂತರ ಕೊಡಬೇಕು. ಹಂಗಾಗಿ ಇನ್ನು ಮಾಡುವಂಥ ಏನೇ ದಾನಗಳನ್ನೇ ಮಾಡಲಿ ನೀವು ಈ ತಿಥಿಗಳು ಅನ್ವಯ ಆಗುತ್ತೆ. ಕೃಷ್ಣ ಪಕ್ಷನೇ ಆಗಿರಲಿ ಶುಕ್ಲ ಪಕ್ಷನೇ ಆಗಿರಲಿ ಯಾವಾಗಾದರೂ ಬೇರೆ ಬೇರೆ ದಾನಗಳನ್ನು ಕೊಡ್ಬೋದು. ನವಮಿ ತಿಥಿ ಕೃಷ್ಣ ಪಕ್ಷದ ನವಮಿಯಲ್ಲಿ ಮತ್ತು ಶುಕ್ಲ ಪಕ್ಷದ ನವಮಿಯಲ್ಲಿ, ಕೃಷ್ಣ ಪಕ್ಷದ ನವಮಿ ಮತ್ತು ಶುಕ್ಲ ಪಕ್ಷದ ನವಮಿನಲ್ಲೂ ಕೊಡ್ಬೋದು. ಇನ್ನು ಚತುರ್ದಶಿ ತಿಥಿ ಕೃಷ್ಣ ಪಕ್ಷದ್ದು ಮತ್ತು ಶುಕ್ಲ ಪಕ್ಷದ ಚತುರ್ದಶಿ, ಆಮೇಲೆ ವೈದ್ಯುತಿ ಯೋಗ ಬಂದಿರುವಂಥ ದಿನ ದಾನಗಳನ್ನು ಕೊಡಬೇಕು. ಇನ್ನು ಪುಷ್ಯಾರ್ಕ ಯೋಗ ಬಂದಿರ್ತಾರೆ ಅವತ್ತಿನ ದಿವಸ ದಾನಗಳನ್ನು ಕೊಡಬೇಕು. ಇಂತಹ ದಿನಗಳಲ್ಲಿ ಈ ಒಂದು ದಾನಗಳನ್ನು ಮಾಡೋದ್ರಿಂದ ಅತ್ಯಂತ ಶ್ರೇಷ್ಠವಾದಂತಹ ಫಲವನ್ನು ಪಡ್ಕೋಬೋದು, ಅತ್ಯಂತ ಪುಣ್ಯವನ್ನು ಸಂಪಾದನೆಯನ್ನು ಮಾಡ್ಕೋಬೋದು. ಇದನ್ನೆಲ್ಲ ನೋಡಿಕೊಂಡು ಮುಂಚೆನೇ ತಯಾರಿ ಮಾಡಿಕೊಂಡು ದಾನಗಳನ್ನು ಕೊಡೋದು ಉತ್ತಮ. ಮೊದಲು ನಾನು ಅಪೂಪ ದಾನದ ಬಗ್ಗೆ ತಿಳಿಸಿದ್ದೀನಿ. ಇನ್ನು ಎರಡನೇ ದಾನ ಯಾವುದು ಅಂತ ಅಂದರೆ 33 ದೀಪಗಳನ್ನು ದಾನವಾಗಿ ಕೊಡೋದು. 33 ದೀಪಗಳು ಅಂತ ಅಂದರೆ ಚಿಕ್ಕದಾಗಿರುವಂಥ ದೀಪಗಳು, ಹಿತ್ತಾಳೆ ದೀಪಗಳು ಸಿಗುತ್ತೆ ಅಲ್ವಾ, ಅದನ್ನು ತಗೊಂಡು ಬಂದು ಜೋಡಿ ದೀಪಗಳನ್ನು 33 ಜೋಡಿಯಾಗಿ ಕೊಡಬೇಕು. ಒಂಟಿ ದೀಪ ಕೊಡಬಾರ್ದು, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. 33 ಜೋಡಿ ದೀಪಗಳನ್ನು ಕೊಡಬೇಕು. ಒಂದು ಬ್ಲೌಸ್ ಪೀಸ್ ತಗೊಳ್ಳಿ, ಅದರೊಳಗಡೆ ಅಡಿಕೆ, ವಿಳ್ಳೆದೆಲೆ, ದಕ್ಷಿಣೆಯನ್ನು ಇಟ್ಬಿಟ್ಟು ಅದರೊಳಗಡೆ ಚಿಕ್ಕದು 2 ಹಿತ್ತಾಳೆ ದೀಪಗಳು ಸಿಗುತ್ತೆ ಅಲ್ವಾ, ತುಪ್ಪದ ದೀಪ ಹಚ್ಬಿಟ್ಟು ಇಡ್ತೀವಿ ಅಲ್ವಾ ದೇವ್ರ ಮುಂದೆ, ಆ ಥರ ಸಿಗುತ್ತೆ. ಅದನ್ನು ತಂದು ಜೋಡಿ ದೀಪಗಳನ್ನು ಕೊಡ್ಬೋದು. ಅಥವಾ ಒಂದೇ ಒಂದು ಸಾಲು ದೀಪದ ಥರ 2 ಬರುತ್ತೆ, ಅಂದರೆ ಒಂದೇ ಟ್ರೈ ಒಳಗಡೆ 2 ದೀಪ ಹಚ್ಚೋ ಥರ ಸಿಗುತ್ತೆ. ಆ ಥರದ್ದು ದೀಪಗಳು ಸಿಗುತ್ತೆ. ಅದನ್ನು ತಂದು ಒಂದು ಬ್ಲೌಸ್ ಪೀಸ್ನಲ್ಲಿ ಇಟ್ಬಿಟ್ಟು ಕವರ್ ಥರ ಮಾಡಿಬಿಟ್ಟು ಆ ಥರ ನೀವು 33 ಜನಕ್ಕೆ ದೀಪಗಳನ್ನು ದಾನವಾಗಿ ಕೊಡ್ಬೋದು. ಅಥವಾ ಒಂದು ಜೊತೆ ದೀಪವನ್ನಾದರೂ ದಾನವಾಗಿ ಕೊಡಬೇಕು ಅಂತ ಹೇಳ್ತಾರೆ. ಅಧಿಕ ಮಾಸದಲ್ಲಿ ಏನೇ ದಾನ ಮಾಡಿದ್ರು ಸಹ ಅನಂತ ಪಟ್ಟು ಪುಣ್ಯ ಇದೆ. ಹಾಗಾಗಿ ದೀಪದಾನ ತುಂಬಾನೇ ಶ್ರೇಷ್ಠವಾದದ್ದು. ಜ್ಞಾನ ಅಭಿವೃದ್ಧಿ ಆಗುತ್ತೆ, ವಂಶ ಬೆಳಗುತ್ತೆ, ಮನೆ ಸುಭಿಕ್ಷೆಯಾಗಿ ಇರುತ್ತೆ, ಮನೆಯಲ್ಲಿ ಯಾವುದೇ ರೀತಿಯ ಕಷ್ಟ ಕಾರ್ಪಣ್ಯಗಳು ಇರೋದಿಲ್ಲ. ಹಂಗಾಗಿ ದೀಪದಾನ ತುಂಬ ಶ್ರೇಷ್ಠವಾದದ್ದು. ಸಾಧ್ಯವಾದರೆ 33 ಜನಕ್ಕೆ ಕೊಡಿ. ನಿಮಗೆ ಅಷ್ಟು ಜನ ಎಲ್ಲಿ ಸಿಗ್ತಾರೆ ಅಂತ ಅಂದರೆ, ನೀವೆಲ್ಲಾದರೂ ದೇವಸ್ಥಾನಕ್ಕೆ ಹೋದಾಗ ಅಥವಾ ಏನಾದರೂ ಕಾರ್ಯಕ್ರಮಗಳು ಇದ್ದಾಗ ನಿಮಗೆ 33 ಅಲ್ಲ 53ಕ್ಕಿಂತ ಹೆಚ್ಚಾಗಿನೇ ಸಿಗ್ತಾರೆ. ಆ ಥರ ನೋಡಿಕೊಂಡು ನೀವು ದಾನಗಳನ್ನು ಮಾಡಿಬಿಡಿ. ಒಂದ್ಸಲ ಎಲ್ಲನೂ ಮುಗ್ದೋಗ್ಬಿಡುತ್ತೆ. ಇಲ್ಲ ಅಂದರೆ ಮನೆ ಹತ್ರ ಅಂದರೆ 33 ಜನನೂ ನೀವು ಹುಡ್ಕೊಂಡು ಹೋಗೋದು ಕಷ್ಟ ಆಗುತ್ತೆ. ಈ ರೀತಿ 33 ಜೊತೆ ದೀಪಗಳನ್ನು ದಾನವಾಗಿ ಕೊಡ್ಬೋದು. ಅಥವಾ ಒಂದು ಜೊತೆ ಸ್ವಲ್ಪ ದೊಡ್ಡದಾಗಿ ಕಂಬಗಳು ಅಂತೀವಿ ಅಲ್ವಾ, ಹಿತ್ತಾಳೆದು, ನಿಮ್ಮ ಶಕ್ತಿಗೆ ಅನುಸಾರ ಯಾವುದಾದ್ರೂ ಸರಿ ನೀವು ಕೊಡ್ಬೋದು. ದೀಪನ ತೊಗೊಂಡು ಬಂದ್ಬಿಟ್ಟು ಅದರಲ್ಲಿ ಬತ್ತಿಗಳನ್ನು ಹಾಕ್ಬಿಟ್ಟು ತುಪ್ಪದ ಬತ್ತಿಗಳನ್ನು ಹಾಕಬೇಕು. ಆಮೇಲೆ ದೀಪವನ್ನು ಹಚ್ಬಿಟ್ಟು ದಾನವಾಗಿ ಕೊಡೋದು ತುಂಬಾ ಶ್ರೇಷ್ಠವಾದದ್ದು. ನೀವು ಒಂದು ಜೊತೆ ಕೊಡ್ತೀವಿ ಅಂತ ಅಂದರೆ ಈ ರೀತಿಯಾಗಿ ದೀಪ ಹಚ್ಬಿಟ್ಟು ಕೊಡಿ.
33 ಜನಕ್ಕೆ ಕೊಡುವಾಗ ದೀಪ ಹಚ್ಕೊಳ್ಳೋದು ಕಷ್ಟ ಆಗುತ್ತೆ. ಹಂಗಾಗಿ ಒಂದು ಜೊತೆ ದೀಪವನ್ನಾದರೂ ದಾನವಾಗಿ ಕೊಡ್ಬೋದು. ಮತ್ತು ನೀವು 33 ಜನಕ್ಕೆ ಕೊಡ್ತೀವಿ ಅಂತ ಅಂದರೆ ಜೊತೆಗೆ 4 ಹೂಬತ್ತಿಗಳು, ನೆನೆಸಿರುವಂಥದ್ದು ಹೂಬತ್ತಿಗಳು, ತುಪ್ಪದ ಬತ್ತಿಗಳನ್ನು ಮುಂಚೆನೇ ನೆನೆಸಿಟ್ಕೊಳ್ಳಿ. ಆ ಹೂಬತ್ತಿಗಳನ್ನು ಒಂದು ಕವರ್ನಲ್ಲಿ ಹಾಕಿಬಿಟ್ಟು ಆ ದೀಪದ ಜೊತೆಗೆ ಕೊಟ್ಟರೆ ನಿಮಗೆ ದೀಪ ಕೊಟ್ಟಂಗೂ ಆಗುತ್ತೆ ಮತ್ತು ಹೂಬತ್ತಿ ದಾನ ಮಾಡ್ದಂಗೂ ಆಗುತ್ತೆ. ಹಂಗಾಗಿ ಈ ಥರ ನೋಡಿಕೊಂಡು ನೀವು ಐಡಿಯಾ ಮಾಡ್ಕೋಬಹುದು. ಈ ರೀತಿ ದೀಪದಾನ ಅಧಿಕ ಮಾಸದಲ್ಲಿ ತುಂಬಾನೇ ಶ್ರೇಷ್ಠವಾದದ್ದು. ಇನ್ನು ಮರದ ಬಾಗಿಣವನ್ನ ದಾನವಾಗಿ ಕೊಡೋದು, 33 ಜೊತೆ ಮರದ ಬಾಗಿಣವನ್ನ ಕೊಡ್ತಾರೆ. ಕೆಲವೊಂದು ಮಠಗಳಲ್ಲಿ ಅರೇಂಜ್ಮೆಂಟ್ ಮಾಡ್ಕೊಂಡಿರ್ತಾರೆ, ಅಪೂಪವನ್ನ ಅವರೇ ಮಾಡ್ಕೊಂಡಿರ್ತಾರೆ, ಮುತ್ತೈದೆಯರು ಸಹ ಅರೇಂಜ್ಮೆಂಟ್ ಮಾಡ್ಕೊಂಡಿರ್ತಾರೆ. ಹೀಗಿದ್ದಾಗ ನೀವು ಮಠಗಳಿಗೆ ಹೋಗ್ಬಿಡೋದು ತುಂಬಾನೇ ಅನುಕೂಲ ಆಗುತ್ತೆ. ಅದ್ರ ಜೊತೆಗೆ ಮರದ ಬಾಗಿಣವನ್ನು ಕೂಡ ಕೊಡ್ಬೋದು. ಮರದ ಬಾಗಿಣದಲ್ಲಿ ಎಲ್ಲ ಹಾಕಬೇಕು, ಎಲ್ಲ ಸಾಮಗ್ರಿಗಳು ಮರದ ಬಾಗಿಣದಲ್ಲಿ ಹಾಕಿ, ಅಂದರೆ ಸಕ್ಕರೆ, ಬ್ಲೌಸ್ ಪೀಸು ಮತ್ತು ಸ್ವಲ್ಪ ಎಲ್ಲನೂ ಧಾನ್ಯಗಳನ್ನು ಹಾಕಬೇಕು. ಹಣ್ಣು, ಕಾಯಿ, ವಿಳೆದೆಲೆ, ದಕ್ಷಿಣೆ ಎಲ್ಲನೂ ಕೂಡ ಇಟ್ಬಿಟ್ಟು ದಾನವಾಗಿ ಕೊಡಬೇಕು. ಹಿಂದಿನ ವಿಡಿಯೋದಲ್ಲೂ ಕೂಡ ತಿಳಿಸ್ಕೊಟ್ಟಿದ್ದೀನಿ ನಿಮಗೆ. ದಾನ ಬೇರೆ, ಸಹಾಯ ಬೇರೆ ಅಂತ. ಸಹಾಯ ನಾವು ಎಲ್ರಿಗೂ ಮಾಡಬೇಕು. ನಿರ್ಗತಿಕರಿಗೆ, ಕಣ್ಣಿಲ್ದೇ ಇರೋರಿಗೆ, ಮಾತು ಬರದೇ ಇರೋರಿಗೆ, ಕಾಲಿಲ್ದೇ ಇರೋರಿಗೆ, ಕುರುಡರಿಗೆ, ಕುಂಟರಿಗೆ ಎಲ್ರಿಗೂ ಕೂಡ ನಾವು ಸಹಾಯವನ್ನು ಮಾಡಬೇಕು. ಆದರೆ ಅದು ದಾನ ಅಂತ ಕರೆಸ್ಕೊಳ್ಳೋದಿಲ್ಲ. ದಾನ ಕೊಡೋದು ಹೇಗಂದರೆ ಸತ್ಪಾತ್ರರಿಗೆ ದಾನವನ್ನು ಕೊಡೋದು. ದಾನ ಅಂತ ಅಂದರೆ ನಮ್ಮಲ್ಲಿ ಇರುವಂಥ ಪಾಪಗಳ ಪರಿಹಾರ ಮಾಡೋದಕ್ಕೆ, ನಮ್ಮ ಪಾಪಗಳನ್ನು ಕಳ್ಕೊಳ್ಳೋದಕ್ಕೋಸ್ಕರ ದಾನ ಮಾಡೋದು ಪಾಪಗಳ ಪರಿಹಾರ ಮಾಡುತ್ತೆ. ಹಂಗಾಗಿ ಪಾಪಗಳ ಪರಿಹಾರಕ್ಕಾಗಿ ನಾವು ಯಾರು ನಮ್ಮ ಪಾಪಗಳನ್ನು ಪರಿಹಾರ ಮಾಡುವಂಥ ಶಕ್ತಿಯನ್ನು ಹೊಂದಿರ್ತಾರೋ ಅಂಥವರಿಗೆ ದಾನವನ್ನು ಕೊಡಬೇಕು. ಅದು ದಾನ ಅಂತ ಕರೆಸ್ಕೊಳ್ಳುತ್ತೆ. ನಮ್ಮ ಪಾಪಗಳನ್ನು ಪರಿಹಾರ ಮಾಡುವಂಥ ಆ ಒಂದು ಶಕ್ತಿ ದಾನ ತಗೊಳ್ಳೋರಿಗೆ ಇರಬೇಕು. ಈಗ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಯಿತು ಅಂತ ನಾನು ಅನ್ಕೊತಾ ಇದ್ದೀನಿ. ನಮ್ಮ ಪಾಪಗಳನ್ನು ಯಾರು ಪರಿಹಾರ ಮಾಡುವಂಥ ಶಕ್ತಿ, ಜ್ಞಾನ ಹೊಂದಿರ್ತಾರೋ, ಅರ್ಹತೆ ಹೊಂದಿರ್ತಾರೋ ಅಂಥವ್ರಿಗೆ ದಾನ, ಸತ್ಪಾತ್ರರಿಗೆ ದಾನಗಳನ್ನು ಮಾಡೋದು. ಹಾಗಾಗಿ ಈ ರೀತಿಯಾಗಿ ದಾನವನ್ನು ಕೊಡಬೇಕು. ಮತ್ತು 33 ನಾಣ್ಯಗಳನ್ನು ದಾನವಾಗಿ ಕೊಡೋದು. 1 ರೂಪಾಯಿ ಕಾಯಿನ್ಸ್ ಆದರೂ ತೊಗೋಬೋದು, 5 ರೂಪಾಯಿ, 10 ರೂಪಾಯಿ, 20 ರೂಪಾಯಿ. ಹಂಗಾಗಿ ಈ ಥರದ ನಾಣ್ಯಗಳನ್ನು ತಗೊಂಡು ಒಂದು ಹಿತ್ತಾಳೆ ಬಟ್ಲಲ್ಲಿ ಹಾಕಿ ಕೊಡೋದು. ಈ ಅರ್ಘ್ಯ ಎಲ್ಲ ಕೊಡ್ತೀವಿ ಅಲ್ವಾ, ಆ ಥರ ತೊಗೊಂಡು ಬನ್ನಿ. ಆ ಬಟ್ಲಲ್ಲಿ 33 ನಾಣ್ಯಗಳನ್ನು ಹಾಕಿಬಿಟ್ಟು ದೇವ್ರ ಮುಂದೆ ಇಟ್ಬಿಟ್ಟು ನಂತರ ಇದನ್ನು ಬ್ರಾಹ್ಮಣರಿಗೆ ಅಥವಾ ಮುತ್ತೈದೆಯರಿಗೆ ದಾನವಾಗಿ ಕೊಡ್ಬೋದು. ನಿಮಗೆ ಸಾಧ್ಯ ಆಗಿಲ್ಲ ಹಿತ್ತಾಳೆ ಬಟ್ಲು ತರೋದಕ್ಕೆ ಅಂತಂದರೆ ಅಡಿಕೆ ಜೊನ್ನೆ ಬರುತ್ತೆ ಅಲ್ವಾ, ಅದರಲ್ಲೂ ಸಹ ಹಾಕ್ಬಿಟ್ಟು ನೀವು 33 ನಾಣ್ಯಗಳನ್ನು ದಾನವಾಗಿ ಕೊಡ್ಬೋದು. ಮತ್ತು ತುಳಸಿ, 33 ತುಳಸಿಯನ್ನು ದಾನವಾಗಿ ಕೊಡೋದು. ಈ ರೀತಿ ಕೊಡಬೇಕು ಅಂದರೆ ದಿನಕ್ಕೆ 2, 3 ಆ ಥರ ಕೊಟ್ಕೊಂಡು ಹೋದರೆ ನಿಮಗೆ ಈಸಿ ಆಗುತ್ತೆ, ಬೇಗ ಮುಗಿಯುತ್ತೆ. ತುಳಸಿ ಸಸಿಗಳನ್ನು ತೊಗೊಂಡು ಬರೋದು, ಅದರಲ್ಲಿ ಅಂಬೆಗಾಲು ಕೃಷ್ಣನನ್ನು ಇಟ್ಬಿಟ್ಟು ಕೃಷ್ಣ ಸಹಿತ ತುಳಸಿಯನ್ನು ದಾನ ಮಾಡಬೇಕು. ಯಾವಾಗ್ಲೂ ಕೃಷ್ಣ ಇಲ್ದೇನೆ ತುಳಸಿಯನ್ನು ದಾನ ಮಾಡೋ ಹಾಗೆ ಇಲ್ಲ. ಹಾಗಾಗಿ ಅಂಬೆಗಾಲು ಕೃಷ್ಣನ ಮೂರ್ತಿಯನ್ನು ತಂದು ಗ್ರಂಥಿಗೆ ಅಂಗಡಿನಲ್ಲೆಲ್ಲ ಸಿಗುತ್ತೆ. ಪೂಜಾ ಭಂಡಾರಗಳು ಅಂತ ಇರುತ್ತೆ ಅಲ್ವಾ, ಅಲ್ಲೂ ಕೂಡ ಸಿಗುತ್ತೆ. ಅಲ್ಲಿ ಕೇಳಿಕೊಂಡು ನೀವು ಒಂದ್ಸಲ ತೊಗೊಂಡ್ಬಿಟ್ರೆ ನಿಮಗೆ ಎಷ್ಟು ಬೇಕಾಗುತ್ತೆ ಅಂತ 33 ಆ ಥರ ತೊಗೊಂಡ್ಬಿಟ್ರೆ ಕಡಿಮೆನೂ ಆಗುತ್ತೆ. ನಿಮಗೆ ದಾನ ಕೊಡೋದಕ್ಕೆ ಈಸಿ ಆಗುತ್ತೆ. ಹಂಗಾಗಿ 33 ತುಳಸಿಯನ್ನು ಕೃಷ್ಣ ಸಹಿತವಾಗಿ ಪೂಜೆ ಮಾಡಿಬಿಟ್ಟು ದಾನ ಮಾಡಬೇಕು. ಹಾಗೆ ದಾನ ಕೊಡಬೇಕು ಅಂತ ತಂದ ತಕ್ಷಣವೇ ದಾನ ಕೊಡೋದಲ್ಲ. ತೊಗೊಂಡು ಬಂದು ಅದನ್ನು ದೇವ್ರ ಮನೆಯಲ್ಲಿ ಇಟ್ಬಿಟ್ಟು ಕೃಷ್ಣನನ್ನು ಇಟ್ಬಿಟ್ಟು ಕೃಷ್ಣನಿಗೆ ಸ್ವಲ್ಪ ಅಭಿಷೇಕವನ್ನು ಮಾಡಿಬಿಟ್ಟು ನೀರಿನಿಂದ ತೊಳೆದ್ಬಿಟ್ಟು ನಂತರ ತುಳಸಿಗೆ, ಕೃಷ್ಣನಿಗೂ ಕೆಚ್ಚೆ ವಸ್ತ್ರ, ಹೂವನ್ನು ಎರಸ್ಬಿಟ್ಟು ನಂತರ ಪೂಜೆಯನ್ನು ಮಾಡ್ಕೊಂಡಾದ್ಮೇಲೆ ಆರತಿಯನ್ನು ಮಾಡಿದ ಮೇಲೇ ನೀವು ಸಂಕಲ್ಪ ಪೂರ್ವಕವಾಗಿ ಲಕ್ಷ್ಮೀ ಕೃಷ್ಣ ಸಹಿತ ತುಳಸಿಯನ್ನು ದಾನವಾಗಿ ಕೊಡಬೇಕು. 33 ತುಳಸಿಯನ್ನು ದಾನವಾಗಿ ಕೊಡೋದು ಇದು ಅಷ್ಟೇ ತುಂಬ ಶ್ರೇಷ್ಠವಾದ ದಾನ ಅಂತ ಕರೆಸ್ಕೊಳ್ಳುತ್ತೆ. ಇನ್ನು ಒಣ ಹಣ್ಣುಗಳನ್ನು ದಾನವಾಗಿ ಕೊಡೋದು. ಡ್ರೈ ಫ್ರೂಟ್ಸು ಅಂತೀವಿ ಅಲ್ವಾ, ಎಲ್ಲ ರೀತಿಯಾದಂತಹ ಒಣ ಹಣ್ಣುಗಳು 33 ಇರಬೇಕು. ಇವಾಗ ಗೋಡಂಬಿ ತೊಗೊಂಡ್ರೆ 33, ದ್ರಾಕ್ಷಿ ತೊಗೊಂಡ್ರೆ 33, ಬಾದಾಮಿ ತೊಗೊಂಡ್ರೆ 33, ಇನ್ನು ವಾಲ್ನಟ್ಟು, ಇನ್ನು ಏನೇನು ಕೊಡ್ತೀರೋ ಅದು ಏನೇ ಕೊಟ್ಟರು ನೀವು ಡ್ರೈ ಫ್ರೂಟ್ಸು, ಅಂಜೂರ ಅದು ಒಂದು 33. ಈ ರೀತಿಯಾಗಿ ಇದನ್ನೆಲ್ಲನೂ ಇನ್ನೂ ಕಲ್ಸಕ್ರೆ ತುಂಬಾ ಶ್ರೇಷ್ಠ. 33 ಸಂಖ್ಯೆನಲ್ಲೇ ಇರಬೇಕು. ಒಂದೊಂದು ಐಟಮ್ಸು 33 ಸಂಖ್ಯೆಯಲ್ಲೇ ಇರಬೇಕು.
ಆ ಥರ ನೀವು ಒಂದೊಂದು ಜೊನ್ನೆಗಳಲ್ಲಿ ಹಾಕಿಬಿಟ್ಟು ಅದನ್ನು ದೇವರಿಗೆ ಸಮರ್ಪಣೆಯನ್ನು ಮಾಡಿಬಿಟ್ಟು ಉತ್ತಮರಿಗೆ ಸಮರ್ಪಣೆಯನ್ನು ಮಾಡಿ ಕೃಷ್ಣಾರ್ಪಣ ಅಂತ ಹೇಳಿ ನಂತರ ದಕ್ಷಿಣೆ ಸಹಿತ ಬ್ರಾಹ್ಮಣರಿಗೆ ದಾನವಾಗಿ ಕೊಡಬೇಕು. ಇನ್ನು ನಾವು 33 ಮರದ ಬಾಗಿನ ಕೊಡೋದಕ್ಕಾಗಲ್ಲ ಅಂತಂದರೆ ಹುಣ್ಣಿಮೆ ದಿವಸ ಒಬ್ಬ ಮುತ್ತೈದೆಗೆ ಎಲ್ಲ ಸಾಮಗ್ರಿಗಳನ್ನು ಇಟ್ಬಿಟ್ಟು ದಾನವಾಗಿ ಕೊಡೋದು. ಇನ್ನು ಮರದ ಬಾಗಿನದಲ್ಲಿ ಕಾಲುಂಗ್ರ ಇಡಬೇಕಂತ ಕೇಳಿದ್ದೀರಾ? ನಮ್ಮ ಜೀವನದಲ್ಲಿ ಒಂದ್ಸಲ ಆದ್ರೂ ಕಾಲುಂಗ್ರ, ಮಾಂಗಲ್ಯ, ಕರಿಮಣಿ ಇದಿಷ್ಟನ್ನು ಇಟ್ಬಿಟ್ಟು ದಾನವಾಗಿ ಕೊಡಬೇಕು. ಒಬ್ರಿಗೆ ಆದ್ರೂ ನಮ್ಮ ಜೀವನದಲ್ಲಿ ಒಂದೇ ಒಂದ್ಸಲ ಆದ್ರೂ ಕೊಡಬೇಕು. ಹಂಗಾಗಿ 33 ಮರದ ಬಾಗಿನ ಕೊಡೋದಕ್ಕಾಗಿಲ್ಲ ಅಂತಂದರೆ ಒಂದು ದಿವಸ ಹುಣ್ಣಿಮೆ ದಿವಸ ಅಥವಾ ನಾವು ಬೇರೆ ದಿನ ಹೇಳಿದ್ದೀನಲ್ವಾ, ಆ ದಿವಸಗಳಲ್ಲಿ ಮುತ್ತೈದೆಯನ್ನು ಕರೆದ್ಬಿಟ್ಟು ಅವ್ರಿಗೆ ಒಂದು ಸ್ವಲ್ಪ ಪಾನಕ, ಕೋಸಂಬರಿ ಅಥವಾ ಹಾಲು ಸಕ್ಕರೆ ಏನಾದರೂ ಕೊಟ್ಟು ನಂತರ ಮರದ ಬಾಗಿನವನ್ನು ಕೊಡಬೇಕು. ಎಲ್ಲ ಪದಾರ್ಥಗಳನ್ನು ಕೂಡ ಇಡಬೇಕು. ಅಕ್ಕಿ, ಬೇಳೆ, ಬೆಲ್ಲ, ಕೊಬ್ಬರಿ ಅಥವಾ ಒಣ ಕೊಬ್ಬರಿ, ಸೀರೆ, ಬ್ಲೌಸ್ ಪೀಸು, ದಕ್ಷಿಣೆ, ಬಳೆ, ಪ್ರತಿಯೊಂದು ಮಂಗಳ ದ್ರವ್ಯಗಳನ್ನು ಅರಿಶಿನ, ಕುಂಕುಮ, ಹೂವು ಪ್ರತಿಯೊಂದನ್ನು ಮರದಲ್ಲಿ ಇಟ್ಬಿಟ್ಟು ಮರದ ತುಂಬ ಸಾಮಗ್ರಿಗಳನ್ನು ಇಟ್ಬಿಟ್ಟು 2 ಕಾಲುಂಗುರ, ಒಂದೇ ಒಂದು ಆದರೂ ಪರವಾಗಿಲ್ಲ, ಬಂಗಾರದ್ದು ಮಾಂಗಲ್ಯ, ಕರಿಮಣಿ ಇದಿಷ್ಟನ್ನು ಇಟ್ಬಿಟ್ಟು ಒಂದು ದಾನ ಮಾಡಿದ್ರೆ ಸಾಕು. ಇದರಿಂದ ನೀವು ಅಧಿಕ ಫಲವನ್ನು ಪಡ್ಕೋಬಹುದು. ಹಂಗಾಗಿ ಒಬ್ಬ ಮುತ್ತೈದೆಗೆ ಒಂದು ಮರದ ಬಾಗಿಣವನ್ನು ದಾನವಾಗಿ ಕೊಡಬೇಕು. ಇನ್ನು ಡ್ರೈ ಫ್ರೂಟ್ಸು ಅಷ್ಟೇ, ಎಲ್ಲ ಹಣ್ಣುಗಳು 33 ಇರಲೇಬೇಕು. ಅಥವಾ ಸಿಹಿಯಾದಂತಹ ಹಣ್ಣುಗಳು ಆ್ಯಪಲ್ಲು, ಮ್ಯಾಂಗೋ, ಬಾಳೆಹಣ್ಣು ಈ ರೀತಿಯಾಗಿ 33 ಇರಬೇಕು. 33 ತಂದು ದಕ್ಷಿಣೆ ಸಹಿತ ದಾನವಾಗಿ ಕೊಡಬೇಕು. ದಾನ ಎಷ್ಟಾದರೂ ಕೊಡ್ಬೋದು, ಏನಾದರೂ ಕೊಡ್ಬೋದು. ನಿಮ್ಮ ಶಕ್ತಿಗೆ ಅನುಸಾರ ಏನಾದರೂ ನೀವು ದಾನವಾಗಿ ಕೊಡ್ಬೋದು. ಇದರಲ್ಲಿ ಇನ್ನು ಬ್ಲೌಸ್ ಪೀಸು, ಬಳೆ, ಹೂವು ಇಟ್ಟು ಕೊಡ್ಬೋದು. ಮುತ್ತೈದೆಗೆ ಹಾಗೆ ಕೊಡಬಾರ್ದು. ಅರಿಶಿನ, ಕುಂಕುಮ, ಬ್ಲೌಸ್ ಪೀಸು ದಕ್ಷಿಣೆ ಸಹಿತವಾಗಿ ತೆಂಗಿನಕಾಯಿ, ಹೂವು ಎಲ್ಲನೂ ಕೊಡಬೇಕು. ಇದನ್ನೇ ಮಾಡಬೇಕು ಅಂತ ಏನೂ ಇಲ್ಲ. ನಿಮ್ಮ ಶಕ್ತಿಗೆ ಅನುಸಾರ ನೀವು ಏನು ಬೇಕಾದರೂ ಮಾಡ್ಬೋದು. ವಸ್ತ್ರ ಸಹಿತ ದಾನ ಮಾಡಬೇಕು ಅಂತ ಹೇಳ್ತಾರೆ. ವಸ್ತ್ರ ಇಲ್ದೇ, ದಕ್ಷಿಣೆ ಇಲ್ದೇ ದಾನ ಕೊಡಬಾರ್ದು. ಹಂಗಾಗಿ ಕೆಲವೊಂದು ದಾನಗಳ ಬಗ್ಗೆ ನಾನು ನಿಮಗೆ ವಿವರವಾಗಿ ತಿಳಿಸ್ಕೊಟ್ಟಿದ್ದೀನಿ. ಇದರಲ್ಲಿ ನಿಮಗೆ ನಿಮ್ಮ ಶಕ್ತಿಗೆ ಅನುಸಾರ ನೀವು ದಾನವನ್ನು ಕೊಡ್ಬೋದು. ಈ ಒಂದು ಉಪಯುಕ್ತ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಯಾಕಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.